ಇದುವರೆಗೂ ಶ್ರೀಮತಿ ಸಾವಿತ್ರಿ ಮುಜುಮ್ದಾರ್ ಅವರು ವೈತರಣಿಯಲ್ಲಿ ಹೆಣ್ಣು ಅನ್ನೋ ಬಗ್ಗೆ ಬಹಳ ಕಳಕಳಿಯಿಂದ ತಮ್ಮ ಮಾತುಗಳನ್ನು ಹೇಳಿದ್ರು. ಮತ್ತು ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ನಾವು ಅವರಿಗೆ 25 ದಿವಸ ಹೇಳಿದ್ದೆ, ಆದ್ರೆ 45 ದಿವಸ ಸಹಿತ ಬಹಳ ಕಳಕಳಿಯಿಂದ ಮಾತನಾಡಿದ್ದಾರೆ. ಈಗ ಮುಂದಿನ ಘಟ್ಟ ಈ ಒಂದು ಕಾರ್ಯಕ್ರಮದ ನಾಡಿನ ಸಾಂಸ್ಕೃತಿಕ ಚಿಂತಕರಾದಂತಹ ಡಾಕ್ಟರ್ ಹನುಮಂತ ಅರ್ಕೇರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಹೇಳ್ತಾ ಇದಕ್ಕೆ ಸಮಯದ ಮಿತಿ ಇರುವುದಿಲ್ಲ. ಅಧ್ಯಕ್ಷರೇ ಮತ್ತು ಸ್ನೇಹಿತರು, ಒಂದು ವರ್ಷಕ್ಕೊಂದ್ಸಲ ನನ್ನ ಮಗಳು ವಿದೇಶದಿಂದ ಬರ್ತಾಳೆ. ಅವಳು ವಿಮಾನ ಇಳಿದು ಬರ್ತಾ ಇದ್ದಾಳೆ 3 ಗಂಟೆಗೆ 2 ಗಂಟೆಗೆ. ನನ್ ಮನಸ್ಸೆಲ್ಲ ಅಲ್ಲೇ ಇದೆ. ಆದಷ್ಟು ಬೇಗ ನನ್ನ ಮಾತು ಮುಗಿಸ್ತೇನೆ. ಈ ಉಪನ್ಯಾಸವನ್ನು ಈ ಕಾರ್ಖಾನೆಗಳ ಮಾಲಿನ್ಯದಿಂದ ಏನ್ ಕಷ್ಟಪಡ್ತಿದ್ದಾರೆ ಆ ಜನರಿಗೂ, ಅವ್ರ ಪರವಾಗಿ ಹೋರಾಡ್ತಿರೋ ಎಲ್ಲ ಹೋರಾಟಗಾರರಿಗೂ ನಾನು ಅರ್ಪಿಸ್ತೇನೆ. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ನಾನು ಕೂಡ ಹಳ್ಳಿಗಳಿಗೆ ಹೋಗಿ ಆ ಜನರ ಮಾತುಗಳನ್ನ, ಭಾವನೆಯನ್ನ ಆಲಿಸಿದ್ದೇನೆ. ಒಂದ್ ಕಾಲಕ್ಕೆ ನಾನ್ 92ನೇ ಇಸ್ವಿಗೆ ಹೊಸಪೇಟೆಗೆ ಬಂದಾಗ ಅಲ್ಲಿನ ಗೋಡೆಗಳ ಮೇಲೆ ವಿಜಯನಗರದ ಉಕ್ಕು ನಮ್ಮ ಹಕ್ಕು ಎಂಬ ಒಂದು ಘೋಷಣೆಯನ್ನು ನಾನು ಕೇಳ್ತಾ ಇದ್ದೆ ಮತ್ತು ಆ ಚಳುವಳಿಯಲ್ಲಿ ಭಾಗವಹಿಸಿದೆ. SS ಹಿರೇಮಠರು, ನಾನು, ಬಿಳಿಮಲೆಯಲ್ಲ. 3 ದಶಕಗಳಲ್ಲಿ ಎಂಥ ಒಂದು ನಾಟಕೀಯ ಬದಲಾವಣೆ ಆಗಿದೆ ಅಂದ್ರೆ ಈ ಪರಿಸರದಲ್ಲಿ. ಯಾವ ಕಾರ್ಖಾನೆಗಳು ದೇವದೂತರಂತೆ ಬಂದು ನಮ್ಮನ್ನು ಉದ್ಧರಿಸ್ಬೇಕು ಅಂತ ನಾವು ಬಯಸಿದ್ವು, ಅವು ಇವಾಗ ಶಾಪಗ್ರಸ್ತ ಆಗ್ಬಿಟ್ಟಿವೆ 3 ದಶಕಗಳಲ್ಲಿ. ನಮ್ಮ ಅದಿರು ಮತ್ತು ನೀರನ್ನು ಬಳಸಿ ಕಾರ್ಖಾನೆ ಆಗ್ಬೇಕು ಮತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು ಅಂತ ಬಯಸಿದ್ವಿ. ಅದು ಸಿಗ್ತಾ ಇರೋದು ಧೂಳು ಮತ್ತು ಮಸಿ. ಇದು ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ನಮ್ಮ ವಿರೋಧ ಅಲ್ಲ, ಅದು ನಡೀತಾ ಇರೋ ವಿಧಾನ ಇದೆಯಲ್ಲ, ಜನರ ಬದುಕನ್ನು ಜನರ ಬದುಕವ್ರಿಗೇನು ಅಲ್ಲ ಅನ್ನೋ ತರದಲ್ಲಿ ಇದು ಖಾಸಗೀಕರಣದೊಂದು ಶಾಪ ಇದು. ಇವತ್ತು ಇಡೀ ಯುದ್ಧ ನಡೀತಾ ಇರೋದ್ರ ಹಿಂದೆ ಆಯಿಲ್ ಕಂಪನಿಗಳಿವೆ. ಆಯಿಲ್ ಇಲ್ಲದೆ ಹೋದ್ರೆ ಇರಾನ್ ಮೇಲೆ ಯಾರು ಯುದ್ಧಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಜಗತ್ತನ್ನ ಆಳ್ತಾ ಇರೋದು ಕಾರ್ಪೊರೇಟ್, ಸರ್ಕಾರಗಳನ್ನ ನಡೆಸ್ತಾ ಇರೋದು ಕಾರ್ಪೊರೇಟ್ಗಳು. ಶಾಸಕರನ್ನ ಅಥವಾ ಸಂಸದರನ್ನ ಆರಿಸೋ ಹಿಂದೆ ಕೂಡ ಕಾರ್ಪೊರೇಟ್ ಹಣ ಬರ್ತಾ ಇದೆ. ಮತ್ತು ಜನರು ಆರಿಸೋಕ್ ಮುಂಚೆನೆ ಇವ್ರು ನಮ್ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಕಾರ್ಪೊರೇಟ್ ಮಂದಿ ಸೇರ್ಕೊಂಡು ಡಿಕ್ಲೇರ್ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವದ ಅಣಕ. 1913ನೇ ಇಸ್ವಿನಲ್ಲಿ ಗುಜರಾತ್ ನಲ್ಲಿ ಎಲ್ಲಾ ಕಾರ್ಪೊರೇಟ್ ಮಾಲಕರು ಸೇರಿ ಇಂಥ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಒಂದು ಡಿಕ್ಲರೇಷನ್ ಮಾಡಿದ್ರು. ಭಾರತದ ಜನ ವೋಟೇ ಹಾಕಿರ್ಲಿಲ್ಲ. ಇಂಥ ಒಂದು ವಿಷಮಯವಾದ ಡೆಮೋಕ್ರಸಿ, ಈ ಮೇಲೆ ಮಾಲಿನ್ಯ ಇದೆಯಲ್ಲ, ಇದು ಗಾಳಿಗೆ ಸಂಬಂಧಿಸಿದ್ದಲ್ಲ, ನಮ್ಮ ಪ್ರಜಾಸತ್ತೆಯ ಮಾಲಿನ್ಯ ಇದು. ನಮ್ಮ ಡೆಮೋಕ್ರಸಿ ಇವತ್ತು ದ್ವೇಷ ಮತ್ತು ಕಾರ್ಪೊರೇಟ್ ಹಣದ ದಬ್ಬಾಳಿಕೆಯಿಂದ ನಡೀತಾ ಇದೆ. ಅದರಿಂದ ಅಂತ ಒಂದು ದುಃಖಿತರ ಪರವಾಗಿ ಕೆಲಸ ಮಾಡೋ ಗೆಳೆಯರಿದ್ದಾರೆ, ಇಲ್ಲಿ ಅಲ್ಲಮ್ಮ ಇದ್ದಾರೆ, ಅನೇಕರಿದ್ದಾರೆ. ಅವ್ರಿಗೋಸ್ಕರ ಈ ಕಾರ್ಯಕ್ರಮ, ನಾನು ತುಂಬಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಆದ್ರೆ ಯಾವುದೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆ ಊರಿನ ಸಮಸ್ಯೆಯು ಅದರ ತಲೆಬರಹವಾಗಿ ಬಂದಿದ್ದು ಇದೇ ಮೊದಲನೇ ಸಲ. ಇದು ನಮ್ಗೆ ಬರಹ ಅನ್ನೋದು ಒಂದು ಮಧ್ಯಮ ವರ್ಗದ ವಿಲಾಸ ಅಲ್ಲ, ಅದು ಜನರ ಬದುಕಿಗೆ ಮಿಡಿಯದಿದ್ರೆ ಆ ಬರಹಕ್ಕೆ ಏನೂ ಅರ್ಥ ಇಲ್ಲ ಅನ್ನೋ ಹಾಗೆ ಈ ಕಾರ್ಯಕ್ರಮ ಯೋಜನೆ. ತಮ್ಗೆಲ್ರಿಗೂ ಧನ್ಯವಾದ. ಕೊಪ್ಪಳ ಕನ್ನಡ ವಿಶ್ವವಿದ್ಯಾಲಯ ನನ್ನನ್ನು ಬೌದ್ಧಿಕವಾಗಿ ಬೆಳೆಸಿದ ಒಂದು ಸಂಸ್ಥೆ. ಆದ್ರೆ ಕೊಪ್ಪಳ ನನ್ನನ್ನು ವೈಚಾರಿಕವಾಗಿ ಬೆಳೆಸಿದ ಒಂದು ಕರ್ಮಭೂಮಿ. 35 ವರ್ಷಗಳಿಂದ ಈ ಭಾಗದ ಅನೇಕ ಸಮಸ್ಯೆಗಳನ್ನ ಅರಿಯೋದಕ್ಕೆ
ಪೋಸ್ಕೋ ಕಾರ್ಖಾನೆ ಬಂದಾಗ ಕೂಡ ನಾವು ಸ್ವಾಮೀಜಿಯವ್ರ ಜೊತೆಗೆ ಈ ಹಳ್ಳಿ ಗುಡಿಯಲ್ಲೆಲ್ಲ ನಾನು ಕೆಲಸ ಮಾಡಿ ಪ್ರಜಾವಾಣಿಯಲ್ಲಿ ಲೇಖನ ಬರೆದೆ. ಒಂದ್ ವೇಳೆ ಈ ಕೊಪ್ಪಳದ ಗೆಳೆಯರು ಇವರ ಈ ಜನಪರ ಕಾಳಜಿ ಮತ್ತು ಚಳುವಳಿಗಳಿಲ್ಲದೆ ಹೋಗಿದ್ರೆ ನನ್ ಬರಹಕ್ಕೆ ಸಿಗ್ಬೇಕಾದ ಒಂದು ಆಯಾಮ ಸಿಕ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಪುಸ್ತಕಗಳಿವೆ ಲೈಬ್ರರಿನಲ್ಲಿ ಬೇಕಾದಷ್ಟು. ನಾನು ಉತ್ತರ ಕರ್ನಾಟಕವನ್ನು ಬಹಳ ತಿರುಗಿದ್ದೀನಿ. ಆದ್ರೆ ಚಳುವಳಿಗಳು ನಮ್ಗೊಂದು ವೈಚಾರಿಕ ಸ್ಪಷ್ಟತೆಯನ್ನು ಕೊಡ್ತವೆ. ಅಂತ ಒಂದು ವೈಚಾರಿಕ ಸ್ಪಷ್ಟತೆಯನ್ನು ಕೊಟ್ಟ ಒಂದು ವೈಚಾರಿಕ ಭೂಮಿ ನನ್ನ ಪಾಲಿಗೆ ಕೊಪ್ಪಳ. ಅಂತ ಒಂದು ಊರಿನಲ್ಲಿ ಕಾರ್ಯಕ್ರಮ ಮಾಡೋದು, ಅದಕ್ಕೆ ಭಾಗವಹಿಸೋದು ನನ್ನ ಸಂತೋಷ. ಬಹಳ ನನ್ಗೆ ಹೆಮ್ಮೆ ಅನಿಸ್ತದೆ. ಮತ್ತು ಈ ಗೆಳೆಯರು ಕೂಡ ಆ ಚಳುವಳಿಗಳಲ್ಲಿ ಭಾಗವಹಿಸಿದ್ರು. ನಾನು ಅಲ್ಲಿ ನಮ್ಮ ಜೈಲಲ್ಲಿ ಇದ್ವಿ, ಚಿಕ್ಕಮಗಳೂರು ಜೈಲಲ್ಲಿ ಇದ್ವಿ, ಬಾಬಾಡಂಗಿರಿ ಮೂವ್ಮೆಂಟ್ ಅಲ್ಲಿ. ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ ಸಂಕಟಗಳಿಗೆ ಈ ಭಾಗದ ಜನ ಬಂದು, ಈ ಗೆಳೆಯರು ಬಂದು ನಮ್ಮನ್ನು ಕಾಪಾಡಿದರು. ಅದರಿಂದ ನಡುವೆ ಒಂದು ತುಂಗಭದ್ರಾ ನದಿ ಇದೆ ಅಡ್ಡ, ಅದ್ರ ಆಚೆ ಈಚೆ ನಮ್ಮನ್ನು ಬೆಸೆದಿರೋ ಸೇತುವೆ ಅಂದ್ರೆ ಚಳುವಳಿಗಳು. ಹೊಸಪೇಟೆ ಮತ್ತು ಕೊಪ್ಪಳದ ಜನರಿಗೆ ಇಡೀ ಕೂರ್ಗಲ್ ಅವರ ಸಾಹಿತ್ಯ ಓದ್ತಿರುವಾಗ ಚಳುವಳಿ ಅಥವಾ ಅದರ ಒಂದು ಬಂಡಾಯ, ಪ್ರತಿರೋಧ, ರೆಸಿಸ್ಟೆನ್ಸ್ ಅನ್ನೋದು ತಪ್ಪಾದಾಗ ಅದು ತಪ್ಪು ಅಂತ ಹೇಳೋದು ಮತ್ತು ಬದುಕಿನ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡೋದು ಅವ್ರ ಸಾಹಿತ್ಯದ ಮುಖ್ಯ ಲಕ್ಷಣ. ಅವ್ರು ಯಾವ ಚಳುವಳಿಯಲ್ಲಿ ಭಾಗವಹಿಸಿದಾರೋ ನನ್ಗೆ ಗೊತ್ತಿಲ್ಲ, ಆದ್ರೆ ಚಳುವಳಿ ಅಂತಸತ್ವ ಅವರ ಬರಹದಲ್ಲಿದೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಮನೆಗೆ ಈ ದಂಪತಿಗಳು ಇಬ್ರು ಬಂದಿದ್ರು. ನಾನೇನು ಅವ್ರು ನೋಡಿ ಅಷ್ಟು ಅವ್ರ ಯವನದಲ್ಲಿ ಬಹಳ ಸುಂದರವಾದ ಮಹಿಳೆ ಆಗಿದ್ರು. ಹೇಗೆ ಬೆಲೆ ಬಿದ್ರು ಏನೋ ಗೊತ್ತಿಲ್ಲ. ಅವ್ರು ನಾನು ಕೇಳ್ದೆ, ಹಿಂಗೆ ನೀವು ಇವ್ರನ್ನ ಒಪ್ಪಿದ್ರಿ ಅಂತ. ನಮ್ಗೇನ್ ಕೇಳಲಿಲ್ರಿ, ಮದುವೆ ಮಾಡ್ಬೇಡ. ಒಂದ್ ವೇಳೆ ಕೇಳಿದ್ರೆ ಒಲ್ಲೆ ಅಂತಿದ್ದೆ ಅಂದ್ರ ಅವ್ರು. ಇಷ್ಟು ಧೈರ್ಯದ ಹೆಣ್ಮಗಳು ಅವರು. ತಮ್ಮ ಪತಿದೇವ್ರ ಬಗ್ಗೆ ಲೇಖನ ಬರೆದ್ರೆ ಹೇಗಿರ್ಬಹುದು ಅಂತ ನನ್ಗೊಂದು ಕುತೂಹಲ ಆಯ್ತು. ಯಾಕಂದ್ರೆ ಅವ್ರು ನನ್ ಕಿವ್ಯಾಗ ಹೇಳಿದ್ರು, ಬಹಳ ಹಠಮಾರಿರಿ ಇವು ಅಂತ. ನನ್ಗೆ ಅನ್ಕೊಂಡ ಇದೇನಿದು, ವಜ್ರಾದಪಿ ಕಠೋರಾಣಿ ಕುಸುಮಾದಪಿ ಮೃದೂನಿ ಅಂತ. ಹೂವಿನ ತರ ಇದ್ದಾರೆ ಅವರು. ಈ ವಜ್ರದಂತ ಮನುಷ್ಯ ಹೆಂಗಪ್ಪ ಜೋಡಿ ಆಯಿತು ಅಂತ. ಆ ಒರಟು ಮತ್ತು ಆ ನುಣುಪುಗಳೇ ಕೂಡೋದು. ವಜ್ರಮುಖ ಚಾಚಿ ಮುತ್ತುತ್ತಿತ್ತು ಹೂವ. ಆ ಹೂವಿಗೆ ವಜ್ರಮುಖವನ್ನು ಚಾಚಿ ದುಂಬಿ ಮುತ್ತು ಬೇಂದ್ರೆ ಬರೀತಾರೆ. ಅವರಿಬ್ರು ಅಷ್ಟು ಹಿರಿಯ ದಂಪತಿಗಳು ನಮ್ಮ ಮನೆಗೆ ಬಂದಿದ್ದು ಬಹಳ ನನಗೆ ಸಂತೋಷ ಆಯ್ತು. ಅವರು ನನ್ನ ಫೇಸ್ಬುಕ್ ಬಗ್ಗೆ ಬಹಳ ಜನ ಜಾಲತಾಣಗಳ ಬಗ್ಗೆ ಅಸಹನೆ ಇಟ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಬಹಳ ಪಾಸಿಟಿವ್ ಆಗಿದ್ದೀನಿ. ನನ್ನ ಪುಸ್ತಕಗಳು ಮುಟ್ಟಲಾರದ ಅನೇಕ ದೊಡ್ಡ ಓದುಗ ಲೋಕ ನನಗೆ ಫೇಸ್ಬುಕ್ ಅಥವಾ ಜಾಲತಾಣಗಳಲ್ಲಿ ನನಗೆ ಸಿಕ್ಕಿದೆ. ಹಾಗೆ ನನ್ನ ಬರಹಗಳನ್ನು ಓದಿ ನನಗೆ ಮಾತಾಡ್ತಾ ಇದ್ದವರು, ಇಷ್ಟು ಹಿರಿಯ ಲೇಖಕರು ಓದ್ತಾರೆ, ನನಗೆ ಸಂತೋಷ. ಅವರು ಮಹಮೂದ್ ಬಗ್ಗೆ ಒಂದು ಲೇಖನ ಬರೆದಿದ್ರು. ನಟ ಮಹಮೂದ್ ಅವರು ಹಾವೇರಿಗೆ ಬಂದು ಇದ್ರಲ್ಲಿದೆ ಅದು. ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಭಾಷೆ ಅಂತ. ಸೋಗಿಲ್ಲದ ಭಾಷೆ ನಿಮ್ದು, ಸೋಗಿಲ್ಲ. ಬಹಳ ಕಷ್ಟಪಟ್ಟು ನಾವು ಅದಕ್ಕೆ ನಾಜೂಕ್ತನ ತರ್ತೀವಿ. ಸರಳವಾಗಿ ಅದು ಬರ್ತದೆ. ಹೇಗಂದ್ರೆ ಬಳ್ಳಿಯಲ್ಲಿ ಹೂ ಬಿಟ್ಟಂಗೆ ಅಷ್ಟು ಸಹಜವಾಗಿ ಬರ್ತದೆ. ನನ್ ಮೊದಲು ಆಕರ್ಷಣೆ ಆಗಿದ್ದು ಆ ಘಟನೆಯ ವಿಶಿಷ್ಟತೆ ಅಲ್ಲ, ಇದು ಬಳಸಿದ ಭಾಷೆ. ಬಹುಶಃ ಅವ್ರು ತಿದ್ದುತ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಹಳ ಸೋಗಿಲ್ಲದ ಭಾಷೆ ಮತ್ತು ಕಣ್ಣಿಗೆ ಕಟ್ಟವಾಗಿ ಬರೀತಾರೆ. ಏನೇ ಅವ್ರ ಪ್ರಸಂಗ ಬರೆದ್ರು ಕೂಡ ಅದ್ ಹಾಗೆ ಮನಸ್ಸಲ್ಲಿ ಅಚ್ಚುತ್ತು ಬಿಡ್ತದೆ. ಅಂತ ಅದ್ಭುತವಾದ ಒಂದು ಕಲೆಗಾರಿಕೆ ಅವರಲ್ಲಿ ಇದೆ. ಅವರು ನಮ್ಮ ಮನೆಗೆ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತು. ಆಕ್ಚುಲಿ ಇವಾಗ ನಮ್ಮ ಹೊಸ ತಲೆಮಾರಿನ ಲೇಖಕರು 1-2 ಪುಸ್ತಕಕ್ಕೆ ಎಕ್ಸಾಸ್ಟ್ ಆಗ್ತಿದ್ದಾರೆ. ಸ್ಮ್ಯಾಶ್ ಔಟ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ ನಾವು. 86 ವರ್ಷ ಆದ್ರೂ ಬರಿತಾ ಇದ್ದಾರೆ. ಅವರ ಈ ಸೃಜನಶೀಲ ಶಕ್ತಿ ಇದೆಯಲ್ಲ, ಇಷ್ಟು ದೀರ್ಘಕಾಲ ಜೀವಂತ ಇರೋದು ಬಹಳ ಸಂತೋಷ ಆಗ್ತಿದೆ. ನಾವು ಅಷ್ಟು ದೀರ್ಘಕಾಲ ಬರವಣಿಗೆ ಬದುಕ್ತೀವಲ್ಲ ಗೊತ್ತಿಲ್ಲ, ಬರವಣಿಗೆ ಮಾಡ್ತೀವೋ ಅನ್ನೋದ್ರ ಬಗ್ಗೆ ನಂಗೆ ಸಂಶಯ ಇದೆ. ಅಂದ್ರೆ ಆ ಸೃಜನಶೀಲ ಬೌದ್ಧಿಕ ಎಚ್ಚರನ ಇಷ್ಟು ವರ್ಷ ಅವ್ರು ಕಾದಿಟ್ಕೊಂಡಿದ್ದಾರೆ. ಅದು ಬಹಳ ದೊಡ್ಡ ಸಂಗತಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಅವ್ರ ಬರಹದ 4 ಅಂಶಗಳನ್ನು ನಾನು ತಮ್ಮ ಮುಂದೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಇವತ್ತು ನಾನು ಬಹಳ ಇಷ್ಟಪಡುವ ಲೇಖಕರಾದ ಮದರಿಯವರು
ದೊಡ್ಡ ಮನುಷ್ಯರ ಸಾಮಾನ್ಯ ವರ್ತನೆಯನ್ನು ಕುರಿತು ಮಾತಾಡಿದ್ದಾರೆ ಅಂತ ಮಾಡಿದ್ರು. ಬಹಳ ಒಳ್ಳೆ ಮಾತನ್ನ ತಾವು ಆಡಿದ್ರಿ. ಮನುಷ್ಯರು ಸ್ಥಾನ ಬಲದಿಂದ ಅಲ್ಲ ದೊಡ್ಡವರಾಗೋದು, ಅವರ ವ್ಯಕ್ತಿತ್ವದಿಂದ, ವರ್ತನೆಯಿಂದ ಅಂತ. ಮೇಡಮ್ ಅವರು ಬಳಸಿದ 2 ಶಬ್ದ ನನ್ಗೆ ಇಷ್ಟ ಆಗಿದ್ದು, ಅಂತಃಕರಣ ಇದೆ ಅಲ್ಲಿ ಮತ್ತು ಬಹುತ್ವ ಭಾರತ ಇದೆ. ಇಬ್ರು ಲೇಖಕರು ಬಹಳ ಚೆನ್ನಾಗಿ ಈ ಸಹಲೇಖಕರನ್ನ, ಹಿರಿಯ ಲೇಖಕರನ್ನ ಕುರಿತು ಮಾತಾಡಿದ್ದಾರೆ. ಈ ಅಂತಃಕರಣ ಅನ್ನೋದು, ದೊಡ್ಡತನ ಅನ್ನೋದು ನಮ್ಮ ವರ್ತನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನಿನ್ನೆ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಡೀ ತಮಿಳುನಾಡಿನ ಮಹಿಳೆಯರು 5-6 ಜನ ಅವ್ರ ಹಿಂದೆ ಲೈಂಗಿಕ ಕಿರುಕುಳ ಕೊಟ್ಟ ವ್ಯಕ್ತಿ ಇವರು ಅಂತ ಆಪಾದನೆ ಮಾಡಿದ್ದಾರೆ. ಮತ್ತು ಇವತ್ತು ಕೂಡ ಇಡೀ ಪತ್ರಿಕೆಯಲ್ಲಿ, ತಮಿಳುನಾಡಿನಲ್ಲಿ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕೂಡ ತನ್ನ ಶೀಲ ಮತ್ತು ಚಾರಿತ್ರ್ಯವನ್ನೇ ಕಾಪಾಡಿಕೊಳ್ಳದ ವ್ಯಕ್ತಿ ಇವತ್ತು ಜ್ಞಾನಪೀಠವನ್ನು ಏರಿದ್ದಾರೆ. ನಾನು ಹೇಳಿದ್ದು ಮಾಲಿನ್ಯ ಅನ್ನೋದು ಪ್ರಜಾಪ್ರಭುತ್ವಕ್ಕಲ್ಲ, ಕಲಾಲೋಕವೂ ಇವಾಗ ಮಾಲಿನ್ಯ ಆಗ್ಬಿಟ್ಟಿದೆ, ಮಲಿನಗೊಂಡಿದೆ. ತುಂಬಾ ದೊಡ್ಡ ವ್ಯಕ್ತಿ, ಜ್ಞಾನಪೀಠ ಪಡೆದವರಿಗೆ ನಾವೆಲ್ಲ ಫೋಟೋಗಳನ್ನು ಹಾಕ್ಬಿಡ್ತೀವಿ ಶಾಲೆಗಳಲ್ಲಿ, ಎಲ್ಲೆಲ್ಲಿ. ಮಕ್ಕಳು ಮುಂದೆ ಏನ್ ಹೇಳ್ಬೇಕು ವೈರಮುತ್ತು ಫೋಟೋ ನೋಡಿ? ಯಾಕಂದ್ರೆ ಹೆಣ್ಮಕ್ಳು ಸತತವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ, ಇವನೊಬ್ಬ ಹೆಣ್ಣು ಬಾಕ ಅಂತ. ಅದರಿಂದ ಸ್ಥಾನ ಬಲದಿಂದ ಅಲ್ಲ ದೊಡ್ಡವರಾಗೋದು ಅಂತ ಅವ್ರು ಹೇಳಿದ್ರು. ಚಹರೆಗಳು ತನ್ನ ಸರಳವಾದ ವರ್ತನೆಯಿಂದ, ಮನುಷ್ಯತ್ವದಿಂದ. ಈ ಪುಸ್ತಕಗಳಲ್ಲಿ, ಇವರ ಬರಹದಲ್ಲಿ ಇರುವ ಎಲ್ಲಾ ಬರಹಗಳು ಸ್ಥಾನ ಬಲದಿಂದ ದೊಡ್ಡವರಾದವರಲ್ಲ, ತಮ್ಮ ಸಹಜ ಮಾನವೀಯ ವರ್ತನೆಯಿಂದ ದೊಡ್ಡವರಾದವ್ರನ್ನ ಕುರಿತು ಬರ್ತಿದ್ದಾರೆ ನಮ್ಮ ವರ್ಗಲ್ ಅವರು. ಮತ್ತು ಕರೆಕ್ಟ್ ಹೇಳಿದ್ರು ಮೇಡಮ್ ಅವರು. ಇಡೀ ಅವರ ಕಥಾನ, ಇಷ್ಟು ಹೊರಟ ಮನುಷ್ಯ ಇದ್ದಾರೆ ಅವರು. ಬೇಸಿಗೆ ಬಿಸಿಲಲ್ಲಿ ಬಿಸಿಲಿಗೆ ಸುಡ್ತಾ ಇರೋ ಎರೆಮಣ್ಣಿನ ತರ ಇದ್ದಾರೆ. ಆದ್ರೆ ಒಳಗಡೆ ಹಸಿ ಇದೆ, ಅಂತಃಕರಣದ ಬರಹ ಒಳಗಡೆ ಇದೆ. ಅಂತಃಕರಣ ಇಲ್ಲದೆ ಹೋಗಿದ್ರೆ ಅವ್ರು ಇಷ್ಟು ಒಳ್ಳೆ ಕಥೆಗಳನ್ನು, ಪ್ರಬಂಧಗಳನ್ನು ಬರೀಕ್ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತು. ಮತ್ತು ತಾಯ್ತನ ಅಂತ ಕರೀಬಹುದು. ತಾಯ್ತನ ಇದೆ ಅವರ ಇಡೀ ಬರಹದಲ್ಲಿ. ಅಂತಃಕರಣ ಮತ್ತು ತಾಯ್ತನ ಇದೆ. ಸಣ್ಣ ಸಣ್ಣ ಸಾಮಾನ್ಯ ವ್ಯಕ್ತಿಗಳು ಉಜ್ವಲವಾದ ಪಾತ್ರಗಳಾಗಿ ಇಲ್ಲಿ ಬೆಳೆಯೋದನ್ನ ನಾವು ನೋಡ್ಬೋದು. ಉದಾಹರಣೆಗೆ ಆ ಮುರುಗನ್ ಮೇಲ್ ಕತೆ ಬರ್ದಿದ್ದೀರಲ್ಲ, ಆಚಾರ್ಯರ ಮಗಳನ್ನು ಪ್ರೀತಿಸ್ತಾನೆ, ಬೈತಾರೆ, ಮೊದಲನೇ ಕತೆ. ಆ ಹುಡುಗಿಗೆ, ಇನ್ಫ್ಯಾಕ್ಟ್ ಆ ಹುಡುಗಿಯ ಎಕ್ಸ್ಪ್ರೆಷನ್ಗೆ ಆ ಕಥೆನಲ್ಲಿ ಜಾಸ್ತಿ ಸ್ಪೇಸ್ ಕೊಟ್ಟಿಲ್ಲ ನೀವು. ಆದ್ರೆ ನಂಗೆ ಅದು ತಕ್ಷಣ ಅನ್ಸಿತ್ತು, ನಮ್ ಶರಣರು ಕಲ್ಯಾಣದಲ್ಲಿ ಮಾಡಿದ ಮದ್ವೆನಾ ಇದು ಅಂತ ಅನ್ಸ್ಬಿಡ್ತು. ಆ ಕತೆ ಬಹಳ ಚೆನ್ನಾಗಿದೆ ಸರ್. ಅದೇನಂದ್ರೆ, ಒಬ್ಬ ತಮಿಳನು ಬಟ್ಟೆ ಮಾರಕ್ ಬರೋನು ಮನೆಯ ಅಂಗಳದಲ್ಲಿ ಮೇಲ್ಗಡೆ ಕೂಡ ಬರಕ್ ಅರ್ಹತೆ ಇಲ್ದಿರೋ ಅವ್ರ ಪ್ರಕಾರ, ಆ ಬ್ರಾಹ್ಮಣರ ಮನೆಯಲ್ಲಿ ಮಜ್ಜಿಗೆ ತಂದು ಕೊಡ್ತಾಳ ಆ ಹುಡುಗಿ. ಅವ್ರಿಬ್ರು ನಡುವೆ ಪ್ರೇಮ ಸಂಬಂಧಿಸ್ತದೆ. ಅವನಿಗೆ ಅಪ್ಪ ಇಡೀ ಜಗತ್ತಿಗೆ ಭವಿಷ್ಯ ಹೇಳೋದು, ತನ್ನ ಮಗಳಿಗೆ ಭವಿಷ್ಯ, ಅವಳ ಯಾವ ಭಾವನೆಯನ್ನು ಅರ್ಥನೇ ಮಾಡ್ಕೊಂಡಿರ್ತಿರೋ ಅಪ್ಪ. ಆ ಇಡೀ ಕಥೆನ ಗಮನಿಸಿ ಕಡೆಗೆ ಅವರಿಬ್ರು ಪ್ರೇಮಿಗಳಾಗಿ ಹೊಟ್ಟೋಗ್ಬಿಡ್ತಾರೆ. ಆ ಅಪಮಾನ ಇದೆಯಲ್ಲ, ಸಾಮಾಜಿಕ ಅಪಮಾನ, ಅದೇ ಕೊಲ್ಲು ಹೆಣ್ಮಕ್ಳನ್ನ ಕೊಲ್ತಾ ಇರೋದು. ನಾವು ಆ ಕೊಲ್ಲುವ ಕೈಯನ್ನು, ಕೊಲ್ಲುವ ತಂದೆಯನ್ನು ಕ್ರೌರ್ಯ ಅಂತ ಹೇಳ್ತೀವಿ. ಆ ಕ್ರೌರ್ಯವನ್ನ, ಆ ಜಾತಿ ವ್ಯವಸ್ಥೆ ತಲೆಯಲ್ಲಿ ತುಂಬಿದೆ ಅಂತ ಮರ್ತ್ಬಿಟ್ಟಿದೀವಿ. ಖಡ್ಗ ಯಾರ ಕೈಲಿದೆ? ಆ ತಲೆಯಲ್ಲಿ ಆ ಕೊಲ್ಲುವ ಯೋಚನೆ ಹೆಂಗ್ ಬಂತು? ಆ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ಕ್ರೂರ. ಆ ಕಥೆಯ ಸೂಕ್ಷ್ಮ ಏನು ಅಂದ್ರೆ, ಅವರಿಬ್ರು ಆಶೀರ್ವಾದ ತಗೊಂಡು ಹೋಗುವಾಗ ಅಪ್ಪ ಕರಗೋದೇ ಇಲ್ಲ ಅವನ ಕಡೆಯವರು. ಅವ್ನ ಸಾಮಾಜಿಕ ಪ್ರತಿಷ್ಠೆ ಮುಖ್ಯ ಆಗಿರೋದೆ, ಅದ್ರ ತಾಯಿಗೆ ಮಗಳ ಬದುಕು. ಇದು ಅಂತಿಮವಾಗಿ ತಾಯ್ತನ ಅನ್ನೋದು, ಅಂತಃಕರಣ ಅನ್ನೋದು ಮಹಿಳೆಯರ್ಲಿದೆ ಅಂತ ಈ ಕಥೆ ಹೇಳುತ್ತೆ. ಆ ತಂದೆ ತಾಯಿಗಳ. ಅದರಿಂದ ನಂಗೆ ಒಂದು ಶರಣರ ಆಶಯಗಳನ್ನು ಸಮಕಾಲೀನ ಕರ್ನಾಟಕದಲ್ಲಿ ಕೋರ್ಕಲ್ ಅವರು ಹುಡುಕ್ತಾ ಇದ್ದಾರಾ ಅನ್ನೋ ತರದಲ್ಲಿ ಆ ಕಥೆಗಳು ಇವೆ. ಮತ್ತು ಇಡೀ ಅವರ ಈ ಪುಸ್ತಕ ಇದೆಲ್ಲ ಬಹಳ ಒಳ್ಳೆ, ಕನ್ನಡದ ಬಹಳ ಒಳ್ಳೆ ಪುಸ್ತಕ ಇದು. ಇದರಲ್ಲಿ ಇದೊಂಥರ ಬೇರೆ ಬೇರೆ ಮನುಷ್ಯರ ವ್ಯಕ್ತಿತ್ವಗಳ ಒಂದು ವಿಶ್ವಕೋಶ ಇದ್ದಂಗಿದೆ. ಮನುಷ್ಯತ್ವದ ವಿಶ್ವಕೋಶ ಅಂತ ಹೇಳ್ಬೋದು ಈ ಪುಸ್ತಕ. ಈ ಸಣ್ಣ ಪುಸ್ತಕ, 45 ಚಿತ್ರಗಳಿವೆ, ಒಂದು ವಿಶ್ವಕೋಶ. ಇದರಲ್ಲಿ ಧಾರ್ಮಿಕ ಗುರುಗಳು ಬರ್ತಿದ್ದಾರೆ, ರಾಜಕಾರಣಿಗಳು ಬರ್ತಾರೆ, ರೈತರು ಬರ್ತಾರೆ, ಸಂಗೀತಗಾರಂತೂ ಜಾಸ್ತಿ ಇದ್ದಾರೆ, ಮಾಸ್ತರರು, ಇವ್ರ ಶಿಷ್ಯರು, ಒಬ್ಬ ಕಳ್ಳನು ಬರ್ತಾನೆ,
ಚಾಲಕರು ಬರ್ತಾರೆ. ಸೊ ಎಲ್ಲ ಬಗೆಯ ನೋಡಿ, ಇಷ್ಟೊಂದು ಸಾರ್ವಜನಿಕ ವ್ಯಕ್ತಿತ್ವ, ಇಷ್ಟೊಂದು ಪಬ್ಲಿಕ್ ಲೈಫ್ ಇಲ್ಲದೆ ಹೋದ್ರೆ ಬರೆಯಕ್ಕೆ ಆಗಲ್ಲ. ಕೊರಗಲ್ ಅವ್ರಿಗಿರುವ ವಿಶಾಲವಾದ ಸಾರ್ವಜನಿಕ ಜೀವನ ಇದೆಯಲ್ಲ, ಎಷ್ಟೊಂದು ಜನರನ್ನ ಅವ್ರು ಮುಖಾಮುಖಿ ಮಾಡಿದ್ದಾರೆ ತಮ್ಮ ಬಾಳಲ್ಲಿ. ಅವರ ಬದುಕಿದ ಈ ವಿಶಾಲ ಜೀವನವೇ ಈ ಪುಸ್ತಕದಲ್ಲಿ ಪ್ರತಿಬಿಂಬಿತವಾಗಿದೆ. ಇಷ್ಟೊಂದು ಜನ ಹೇಗ್ ಬರಕ್ ಸಾಧ್ಯ? ಒಂದು ಬಗೆನಲ್ಲಿ ಇದು ಕನ್ನಡಿಗರ ಅಥವಾ ಕರ್ನಾಟಕದ ವಿಶ್ವಕೋಶ ತರ ಇದ್ದಂಗಿದೆ. ಎಲ್ಲ ಬಗೆಯ ಜನರು ಇದ್ದಾರೆ, ದುಷ್ಟರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಸೊ ಒಂಥರ ಮನುಷ್ಯತ್ವದ ವಿಶ್ವಕೋಶದ ಹಾಗೆ ಈ ಪುಸ್ತಕ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಎಲ್ಲರೊಳಗೂ ಒಂದು ದೊಡ್ಡ ಚೈತನ್ಯ ಇದೆ. ಐ ಡೋಂಟ್ ನೋ ವೆದರ್ ಹಿ ಹ್ಯಾಸ್ ರೆಡ್ ಅದ್ವೈತ ಫಿಲಾಸಫಿ. ಅಫ್ಕೋರ್ಸ್ ನಮ್ಮ ಶರಣರ ಅದ್ವೈತಿಗಳೇ. ಬಸವಣ್ಣ ಅದ್ವೈತದ ಮುಖ್ಯ ಲಕ್ಷಣ ಅಂದ್ರೆ ಎಲ್ಲರಲ್ಲೂ ಚೈತನ್ಯವನ್ನು ಹುಡುಕೋದು. ಸಾಮಾನ್ಯ ಮನುಷ್ಯರಲ್ಲೂ ಚೈತನ್ಯವನ್ನು ಹುಡುಕಲಾಗದ ದೊಡ್ಡ ಲೇಖಕ ಆಗಕ್ಕೆ ಸಾಧ್ಯನೇ ಇಲ್ಲ. ಮೃಗಲ್ ಎಷ್ಟು ಅದ್ಭುತವಾದ ಪಾತ್ರ ಅವನು. ಅವನಿಗೆ ಸೈಕಲ್ ಕೂಡ ಇಲ್ಲ, ಬಟ್ಟೆ ಹೊತ್ಕೊಂಡು ಹೋಗೋಕೆ ಬಿಸಿಲಲ್ಲಿ. ಅಂಥದ್ರಿಂದ ಜೀವನ ಶುರು ಮಾಡ್ತಾನೆ ಅವನು. ಅದೊಂದು ದೊಡ್ಡ ಪಾತ್ರ. ಅಂದ್ರೆ ಈ ಸಮಾಜ ಕಡೆಗಣಿಸಿದ ವ್ಯಕ್ತಿಗಳಲ್ಲಿ ದೊಡ್ಡ ಚೈತನ್ಯ ಇದೆ ಅಂತ ಹೇಳೋದಿದೆಯಲ್ಲ, ಅದು ಲೇಖಕ ಕಾಣಿಸುವ ಬಹಳ ದೊಡ್ಡ ದರ್ಶನ. ದಿಸ್ ಇಸ್ ದ ಫಿಲಾಸಫಿ. ಐ ಡೋಂಟ್ ನೋ ಅದ್ವೈತ ಅಲ್ಲಿ ಇದೆಯೋ, ಆ ಶಬ್ದನೇ ಗೊತ್ತಿರ್ಲಿಕ್ಕೆಲ್ಲ ಲೇಖಕ. ಅದ್ವೈತ ಫಿಲಾಸಫಿ ಇದೆ. ಏನಂದ್ರೆ ಆ ಮುರುಗನಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ ಇದೆ ನೋಡ್ರಿ ಅಂತ ತೋರಿಸ್ತಾ ಇದೆ ಕತೆ. ಅದು ಹಾಗಾಗಿ ಕೊರಗಲ್ ಅವರಲ್ಲಿ ಬರುವ ಸಾಮಾನ್ಯ ವ್ಯಕ್ತಿಗಳಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ ಇದೆ, ದೊಡ್ಡ ಬಾಳಿನ ತತ್ವ ಇದೆ. ಅನೇಕ ಸಲ ದೊಡ್ಡವರಲ್ಲಿ ಇರಲ್ಲ. ಒಬ್ಬ ತಹಸೀಲ್ದಾರ್ ಮನೆಗೆ ಹೋಗ್ತಾರೆ ಅವರು ತಮ್ಮ ಗೆಳೆಯನ್ ಕರ್ಕೊಂಡು. ಆದ್ರೆ ಅವ್ನು ಲಂಚಕೋರ, ಮಹಾ ಲಂಚಕೋರ. ಅದ್ ಎಷ್ಟು ಮಾನವೀಯವಾಗಿದೆ ಅಂದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಆ ಪ್ರಸಂಗ. ತಮ್ಮ ಗುರುಗಳು ಬಂದಿದ್ದಾರೆ ಅಂತ ಆ ವಿದ್ಯಾರ್ಥಿನಿಯರು, ಆ ತಹಸೀಲ್ದಾರ್ನ ಮಕ್ಕಳು ಕುರ್ಚಿಗಳು ತಗೊಂಡ್ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಕುತ್ಕೊಳ್ಳಿ ಬನ್ನಿ ಗುರುಗಳೇ ಅಂತ. ಅವ್ನ್ ಒಳಗೆ ಕರೆಯಲ್ಲ ಇವ್ರನ್ನ, ಯಾಕಂದ್ರೆ ಅವನ್ಗೆ ಲಂಚಕೋರ, ಅವ್ನ್ ಕೆಲಸನ ಮಾಡಲ್ಲ. ಆ ಎರಡು ಮುಖಾಮುಖಿ ಮಾಡ್ತಾರೆ. ಆ ವ್ಯಕ್ತಿಯ ಒಂದು ಕಾಠಿಣ್ಯ, ನಿರ್ದಯತೆ, ಶುಷ್ಕತೆ ಮತ್ತು ಈ ಹೆಣ್ಮಕ್ಳ ಮಿಡಿಯುವ ಅಂತಃಕರಣ ಎರಡನ್ನೂ ಮುಖಾಮುಖಿ ಮಾಡ್ತಾರೆ. ನಿಮ್ ಕಥೆಗಳಿಗಿಂತ ಜೀವಂತವಾದ ಕಥೆಗಳು ಈ ರೇಷ್ಮೆ ಕೋದಿಲಿವೆ ಕೊರಗಲ್ ಅವ್ರಿಗೆ. ಸಣ್ಣ ಕಥೆಗಳು ಅಂತ ಓದ್ಬಿಡ್ಬೋದು. ಇದು ಲಲಿತ ಪ್ರಬಂಧ ಅಂತ ಓದ್ಬೋದು, ವ್ಯಕ್ತಿ ಚಿತ್ರ ಅಂತ ಓದ್ಬೋದು, ಸಣ್ಣ ಕಥೆ ಅಂತ ಓದ್ಬೋದು, ವಿನೋದ ಪ್ರಬಂಧ ಅಂತಲೂ ಓದ್ಬೋದು. ಅಷ್ಟು ಒಂದು ವೈವಿಧ್ಯಮಯವಾದ ಒಂದು ಸಂಗತಿ. ಸೊ ಅಂತಃಕರಣವು ಕೊರಗಲ್ ಅವರ ಬರಹದ ಅಂತಃಶಕ್ತಿಯಾಗಿದೆ, ಕೇಂದ್ರದಲ್ಲಿದೆ. ಸಾಮಾನ್ಯ ಮನುಷ್ಯರಲ್ಲೂ ದೊಡ್ಡ ಚೈತನ್ಯವನ್ನು ಹುಡುಕುವ ಒಂದು ದೊಡ್ಡ ಬಾಳಿನ ತತ್ವ ಇದೆ. ಹುಡುಕಾಟ ಮಾಡ್ತಿದ್ದಾರೆ ಅವರು, ಮನುಷ್ಯತ್ವ ಎಲ್ಲೆಲ್ಲಿದೆ ಅಂತ. ಅದ್ರ ಭಾಗವಾಗಿ ಈ ಚಿತ್ರಗಳೆಲ್ಲ ಹುಟ್ಟಿವೆ. ಕಳ್ಳನ್ ಕತೆ ಇದ್ರಲ್ಲೂ ಇದೆ, ಕತೆನೂ ಬಂದಿದೆ ಅದ್ರಲ್ಲಿ. ಇಲ್ಲೂ ಕಳ್ಳ ಬರ್ತಾನೆ ಗೊಂಡಿಪ, ಇಬ್ರು ಎರಡೇ ವಸ್ತು ಅದು. ಅವನೊಂಥರ ಅಂಗುಲಿ ಮಾಲ ಇದ್ದಂಗೆ. ಇವ್ರ ಜೊತೆಗೆ ಹೋಗ್ತಾ ಇದ್ರೆ ಅವನ ಜೊತೆ ಹೋಗ್ಬೇಡ್ರಿ ತಲೆ ಹೊಯ್ಯೋದು ಅಂತ. ನಮ್ ಕಡೆ ತಲೆ ಹೊಯ್ಯೋ ಶಬ್ದ ಅಂತಿದೆ, ತಲೆ ಹೊಯ್ಯೋದು. ಆದ್ರೆ ಅವ್ನು ತಲೆ ಹೊಯ್ಯಲ್ಲ. ಅವನು ಅಂಗುಲಿ ಮಾಲನ್ ಜೊತೆಗೆ ಹೋಗಿ ಅಂಗುಲಿ ಮಾಲನೇ ಬುದ್ಧ ಆಗ್ತಾನೆ. ಅಂಗುಲಿ ಮಾಲನ್ ಬದಲಾಯಿಸೋದಲ್ಲ, ಅಂಗುಲಿ ಮಾಲ ತಿಳ್ಕೊಂಡಿದ್ ತಪ್ಪದು ಬುದ್ಧ ಅವನು ಅಂತ. ಈ ಬುದ್ಧತ್ವವನ್ನು, ಮನುಷ್ಯತ್ವವನ್ನು, ಅಂತಃಕರಣವನ್ನು ಎಲ್ಲರಲ್ಲೂ ಕಾಣುವ ಅಂತ ನಂಗೆ ಅನ್ಸುತ್ತೆ. ಎರಡನೇದು ಋಣಪ್ರಜ್ಞೆ. ಇಡೀ ಅವ್ರ ಬರಹದಲ್ಲಿ ಒಂದು ಋಣಪ್ರಜ್ಞೆ ಇದೆ. ಒಂದು ಆ ಶಬ್ದ, ಇನ್ನೂ ಸರಿಯಾದ ಶಬ್ದ ಬೇಕು ಅದಕ್ಕೆ. ಋಣಪ್ರಜ್ಞೆ, ಒಂದು ಕೃತಜ್ಞತೆ ಪ್ರಜ್ಞೆ ಇದೆ. ಋಣನ ಸ್ವಲ್ಪ ನೆಗೆಟಿವ್ ಶಬ್ದನೂ ಆಗ್ಬಿಡುತ್ತೆ. ಕೃತಜ್ಞತೆ ಭಾವ ಇದೆ ನೋಡಿ. ಇದ್ರ ಅದನ್ನೇ ಕೂಡ ಅವ್ರು ಮಾಡಿದ್ದಾರೆ. ಎಷ್ಟು ತನ್ನನ್ನು ಓದಿಸಿದ ಗುರುಗಳಿಗೆ, ಅವ್ರು ಹೇಳ್ದಂಗೆ ಕರೆಕ್ಟ್, ಕಾಶೇದ ಗುರುಗಳ ಒಂದು 2.5 ಪುಟದ ಪ್ರಬಂಧ ಓದಿದ್ಮೇಲೆ ನಂಗೆ ಅನಿಸ್ತು, ಒಬ್ಬ ಗುರುವಿಗೆ ಇಂಥದೊಂದು ಲೇಖನ ಶಿಷ್ಯ ಬರೀತಾನಂದ್ರೆ ಅವನ್ ಜ್ಞಾನಪೀಠಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಅದು. ಅದ್ ಎಷ್ಟು ಚೆನ್ನಾಗಿದೆ ಅದು, ಅದ್ ಇಷ್ಟ ಅಂತಃಕರಣ ಪೂರ್ವಕವಾಗಿದೆ. ಏನು ಅದು ಮನ ತುಂಬಿ ಬರ್ತಿದಾರ ಅವ್ರು ಕಾಶೇದ ಅವ್ರ ಬಗ್ಗೆ. ಅಂದ್ರೆ ಇದ್ಯಾಕೆ ಸಾಧ್ಯ ಆಯ್ತು? ಈ ಪುಸ್ತಕದ ಅರ್ಪಣೆ ಕೂಡ ಅವರು ತಮ್ಮ ತಂತಿಗೆ ಮಾಡಿದ್ದಾರೆ. ಕಕ್ಕುಲತೆ ಇಟ್ಟು ಅವನಾಗಿ ಉಣಿಸಿದ, ಪ್ರೀತಿ ಇಟ್ಟು ಅಪ್ಪನಾಗಿ ಬೆಳೆಸಿದ, ಮನದುಂಬಿ ಗುರುವಾಗಿ ಓದಿಸಿದ, ದೇವರಾಗಿ ಅಗಲಿ ಹೋದ ಅಪ್ಪನಿಗೆ ಕೃತಜ್ಞತೆ ತುಂಬಿದೆ. ಇಡೀ ಅವರ ಬದುಕನ್ನು ಕಾಣೋದು ಕೃತಜ್ಞತೆಯನ್ನು ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಭಾಗವಾಗಿ ಆಳವಾದ ಋಣಪ್ರಜ್ಞೆಯಿಂದ ಈ ಬರಹಗಳು ಹುಟ್ಟಿವೆ ಅಂತ ಹೇಳಿ ನನ್ಗನ್ಸ್ತದೆ.
ಭಾಮಿನಿ ಷಟ್ಪದಿ ಬರ್ತಿದ್ರಲ್ಲ ನೀವು ಗುರುಗಳ ಬಗ್ಗೆ, ಇನ್ನೊಂದು ಪುರಾಣ ಬರೆಯಕ್ ಹೋಗ್ಬೇಡಿ. ಅವುಗಳು ನಿಮ್ಮ ಲೇಖಕರಾಗಿ ನಿಮ್ ಶಕ್ತಿ ಇರೋದು ಈ ಕಾಶೇದ ಮೇಲೆ ಬರೆದ್ರಲ್ಲ, ಈ ದೊಂಡಿಬಾ ಮೇಲೆ ಬರಿತಿರಲ್ಲ, ಸಾಮಾನ್ಯ ಮನುಷ್ಯರ ಮೇಲೆ ಬರಿತಿರಲ್ಲ, ಅದ್ರಾಗಿರ್ತದೆ. ಯಾಕಂದ್ರೆ ಇವಾಗ ವಿಮರ್ಶಾತ್ಮಕ ಪ್ರಜ್ಞೆ ಕಳ್ಕೊಂಡು ನಾವು ಯಾವ್ದೋ ವ್ಯಕ್ತಿ ಬಗ್ಗೆ ಬಹಳ ಭಾವುಕವಾಗಿ ಕೃತಿ ತೋರಿಸಿದಾಗ ಅನೇಕ ಸಲ ಓದುಗರಿಗೆ ಪ್ರಿಯವಾಗದೆ ಹೋಗ್ಬಹುದು. ನಮ್ ಕಾಲದ ಎಲ್ಲಾ ಮಹಾಕಾವ್ಯಗಳು ಯಾರು ಓದದ ಪುಸ್ತಕಗಳಾಗ್ಬಿಟ್ಟಿವೆ. ಯಾಕಂದ್ರೆ ಆಟಿಟ್ಯೂಡೇ ಇರಲ್ವಲ್ಲ, ಕ್ರಿಟಿಕಲ್ ಆಟಿಟ್ಯೂಡೇ ಇರಲ್ವಲ್ಲ. ಕ್ರಿಟಿಕಲ್ ಆಟಿಟ್ಯೂಡ್ ಅನ್ನೋದು ಡೆಮಾಕ್ರಸಿಯನ್ನು ಉಳಿಸ್ಕೊಳ್ಳೋ ಒಂದು ಪ್ರಜ್ಞೆ. ಅದು ನಾವು ಸುಮ್ನೆ ದೊಡ್ಡ ಸ್ಥಾನದಲ್ಲಿ ಅವ್ರನ್ನ ಎಷ್ಟು ಹೊಗಳಿದ್ರು ಕೂಡ ಒಂಥರ ಉಳಿಗಮಾನ್ಯ ಮೌಲ್ಯಗಳನ್ನ ನಾವು ವೈಭವೀಕರಿಸಂಗ ಆಗ್ತದೆ. ನಾನು ಓದಿಲ್ಲ, ತಾವು ಭಾಮಿನಿ ಷಟ್ಪದಿ ಗುರುಗಳ ಬಗ್ಗೆ ಗುರುಗಳು ಬಹಳ ದೊಡ್ಡವರು. ಇಲ್ಲಿ 3-4 ಜನ ಸ್ವಾಮೀಜಿಗಳ ಬಗ್ಗೆ ಬಹಳ ಒಳ್ಳೆ ಚಿತ್ರಗಳಿವೆ. ಬಹಳ ಘನತೆವೆತ್ತ ಸ್ವಾಮೀಜಿಗಳವರು, ಈ ಹಳೆ ಸ್ವಾಮೀಜಿಗಳು ಸೇರಿ ಇಲ್ಲಿ ಅವರು ಅಲ್ವಾ. ಅವ್ರ ಕಣ್ಣಿಗೆ, ಅಣ್ಣನ ಕಣ್ಣಿಗೆ ಕಳ್ಳಿ ಹಾಲು ಬಿದ್ದಾಗ ಅವ್ರ ಬಂಡಿಯಿಂದ ಇಳಿದು ಅದೇ ಸ್ವಾಮೀಜಿ ಆ ಕಣ್ಣಿನ ಇದನ್ನ ತೆಗಿತಾರೆ, ಹಾಲು ತೆಗಿತಾರೆ. ಆಯುರ್ವೇದಿಕ್ ಸ್ವಾಮೀಜಿಗಳ ಮೇಲೆ ಬರೀತಾ ಅವ್ರು ಹೊಸ ಕಾಲದ ಕಾರ್ಪೊರೇಟ್ ಆಗಿರೋ ಸ್ವಾಮೀಜಿಗಳು. ಎನಿವೆ, ನಿಮ್ಮ ಕೊಪ್ಪಳ ದ್ಯಾಂಪುರ ಚೆನ್ನಕವಿಗಳದ್ದು ಓದಿದ್ದೀನಿ ನಾನು. ಈಗ ಪುರಾಣಗಳ ಕಾಲ ಅಲ್ಲ, ನೀವು ಸಾಮಾನ್ಯ ಮನುಷ್ಯನ ಕುರಿತು ಬರೀತಿರಲ್ಲ, ಅವೇ ನಿಮ್ ನಿಜವಾದ ಬರಹ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇಡೀ ಪುಸ್ತಕಗಳಲ್ಲಿ ಅವ್ರ ಚಿಕ್ಕಪ್ಪನಿಗೆ, ತಾಯಿಗೆ, ಯಾರೋ ಒಬ್ಬ, ನೀವು ಈ ಹುಡುಗನ್ನ ಕಳಿಸ್ತೇ ಹೋದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಅವನ ರಾಜ, ಸೋಮಪ್ಪ ಡಂಬಳ ಶಾಲೆ ಬಿಟ್ಟು ಮನೆಗ್ ಬಂದ ಕೋರ್ಗಲ್ ಅವರಿಗೆ ಅವ್ರ ಅಪ್ಪನಿಗೆ ಧಮಕಿ ಹಾಕ್ತೆ ಹೋಗಿದ್ರೆ, ನೀವು ದಲಿತ ಹುಡುಗ ಜೊತೆ ಅವ್ನು ಇರ್ತಾನೆ ಅಂತ ಹೇಳಿ ಶಾಲೆ ಬಿಡಿಸಿ ನಿಮ್ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಮತ್ತೆ ತಗೊಂಡೋಗಿ ಸೇರಿಸ್ತಾರ ಅವ್ರು. ಇಲ್ಲವರು ಪ್ರೊಫೆಸರ್ ನಮ್ಗೆ ಅವರು ವ್ಯವಸಾಯ ಮಾಡ್ತಾ ಸಿಕ್ತಿದ್ರ ಏನೋ ಗೊತ್ತಿಲ್ಲ. ಸೊ ಇಂಥವ್ರ ಬಗ್ಗೆ ಬರೀತಾರ. ಈ ಮನುಷ್ಯ ನನಗೆ ಧಮಕಿ ಆಗ್ತಾ ಹೋಗಿದ್ರೆ ನಮ್ಮ ಅಪ್ಪನಿಗೆ, ನಾನು ವಿದ್ಯಾವಂತನಾಗ್ತಿದ್ದಿಲ್ಲ. ಇಡೀ ಬರಹದಲ್ಲಿ ಒಂದು ಕೃತಜ್ಞತೆಯ ಭಾವ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. 3ನೇದು ಶ್ರಮ ಪ್ರಜ್ಞೆ, ಅಂತಃಕರಣ ಪ್ರಜ್ಞೆ, ಕೃತಜ್ಞತೆಯ ಪ್ರಜ್ಞೆ ಮತ್ತು ಶ್ರಮ ಪ್ರಜ್ಞೆ. ದುಡಿಯುವವರನ್ನು ಕುರಿತು ಬಹಳ ಗೌರವದಿಂದ ಈ ಬರಹಗಳು ಮಾತಾಡ್ತವೆ ಅಂತ ನಾನು ಭಾವಿಸಿ. ಸ್ವತಃ ಅವರೊಬ್ಬ ದುಡಿಮೆಗಾರ, ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿ ಶಾಸ್ತ್ರದ ಮೇಲಿನ ಹಸ್ತಪ್ರತಿಗಳನ್ನ ಹುಡ್ಕೊಂಡು ಮಾಡಿದ ತಿರುಗಾಟದ ಮೇಲೆ ಒಂದು ಲೇಖನ ಯಾರು ಮಾಡ್ತಾರೆ? ನಮ್ಮಲ್ಲಿ ಜ್ಞಾನ ಶಿಸ್ತುಗಳ ನಡುವೆ ಎಂತಹ ಒಂದು ಜಾತಿ ವ್ಯವಸ್ಥೆ ಮತ್ತು ಕಂಪಾರ್ಟ್ಮೆಂಟಲೈಸೇಷನ್ ಇದೆ ಅಂದ್ರೆ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ. ಸೈನ್ಸ್ ಓದೋರ್ಗೆ ಸಾಹಿತ್ಯದ್ದು, ಸಮಾಜಶಾಸ್ತ್ರದ್ದು, ರಾಜಕಾರಣದ ಸಂಬಂಧನೇ ಇಲ್ಲ. ಹಾಗಾಗ್ಬಿಟ್ಟಿರ್ತಾರೆ. ಆದ್ರೆ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಕನ್ನಡದ ಹಸ್ತಪ್ರತಿಗಳು ಹಿಡ್ಕೊಂಡು ಇಡೀ ಕರ್ನಾಟಕ ತಿರುಗಾಡಿದ್ದಾರೆ. ನನ್ಗೆ ಅದ್ರ ಮೇಲೆ ಬರಹ ಓದ್ಬೇಕು ನಿಜವಾಗ್ಲೂ ಆಸೆ ಇದೆ. ಯಾಕಂದ್ರೆ ಇವ್ರ ಹೆಸರಿಗೆ ಮ್ಯಾಥಮೆಟಿಕ್ಸ್, ಆದ್ರೆ ಉಳಿದ ಎಲ್ಲಾ ಜ್ಞಾನ ಕ್ಷೇತ್ರಗಳಲ್ಲಿ ಜೀವ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಜ್ಞಾನ ಶಿಸ್ತುಗಳಿಗೆ ಹೊಸ ಜೀವ ಬರೋದು ಅಂತರ್ಶಿಸ್ತೀಯಗಳಿಂದ ಅಥವಾ ಬಹುಶಿಸ್ತೀಯಗಳಿಂದ, ಮಲ್ಟಿ ಅದಕ್ಕಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರ ಕಲ್ಯಾಣದ ಮೇಲಿನ ಕಾದಂಬರಿ ಇದೆಯಲ್ಲ, ಅದು ಮಹಾ ಶ್ರಮದ ಫಲವಾಗಿ ಹುಟ್ಟಿದೆ. ಕಲ್ಯಾಣ ಬಹಳ ಕಾಡ್ತಾ ಇದೆ ಕೋರ್ಗಲ್ ಅವ್ರೆ. ಕೆಟ್ಟಿತ್ತು ಕಲ್ಯಾಣ ಬರೆದ್ರು. ನಮ್ಮ ವಿಕ್ರಮ್ ವಿಸಾಜಿ ಕಲ್ಯಾಣಪುರ ಅಂತ ನಾಟಕ ಬರೆದಿದ್ದಾರೆ. ಕಲಬುರ್ಗಿ ಅವ್ರದ್ದು ವಿಕ್ರಮ್ದು ಕಲ್ಯಾಣಪುರ ಅಂತ ನಾಟಕ. ಅಂದ್ರೆ ಕಲ್ಯಾಣದ ವಿಘಟನೆಯ ಕೊನೆಯ ಗಳಿಗೆಗಳ ಬಗ್ಗೆ ಕನ್ನಡಿಗರಿಗೆ ನಮ್ ತಲೆದಂಡ ಕೂಡ ಅದೇ ಹಾಂಟ್ ಮಾಡ್ತಾ ಇದೆ ನಮ್ಗೆ. ಅಥವಾ ಕರ್ನಾಟಕ ಮಾತನ್ನ ಹೇಳಿದಾದ್ರೆ ಅಲ್ಲಿಗೆ ನೋವಿನ ಹಲ್ಲಿಗೆ ನಾಲಿಗೆ ಮತ್ತೆ ಹೋಗ್ತಾರೆ, ಇವರಿಗೂ ಹೋಗಿದೆ, ಅದೇ ನೋವಿಗೆ ಹೋಗಿದೆ, ಅದೇ ನೋವನ್ನು ಕುರಿತು ಬರೆದಿದ್ದಾರೆ. ಯಾಕೆ ಇಷ್ಟು ಜಗತ್ತಿನ ಶ್ರೇಷ್ಠವಾದ ಒಂದು ಚಳವಳಿ ಮಾಡಿದ ಆ ಜಾಗದಲ್ಲಿ ಶರಣರು ಯಾಕೆ ಪ್ರಾಣ ಭಯದಿಂದ ಓಡ್ ಹೋಗ್ಬೇಕಾಯ್ತು, ಉಳಿಸ್ಕೊಳ್ಬೇಕಾಯ್ತು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಒಂದು ನಾವೆಲ್ ಬರ್ದಿದ್ದಾರೆ. ಆ ನಾವೆಲ್ನ ಗುಣಮಟ್ಟ ಏನೇ ಇರ್ಲಿ, ಬಟ್ ಅದ್ರ ಹಿಂದೆ ಇರುವ ತುಡಿತ ಇದೆಯಲ್ಲ, ಯಾಕೆ ಶರಣರ ಈ ಸಂಸ್ಕೃತಿ ಫಿಲಾಸಫಿ ಆಯಿತು ಅಂತ. ಈ ಕೊರ್ಗಲ್ ಅವರೇ ಆಯಿತು ಅಲ್ಲ, ಆಗುತ್ತಿದೆ ಅಂತಲೂ ನಾವು ಮಾತಾಡ್ಬೇಕು. ಇವಾಗ ಕಲಬುರ್ಗಿ ಕೊಲೆ ಆ ವಿಘಟನೆಯ ಒಂದು ಭಾಗ ಅಲ್ಲ. ಇವತ್ತು ಸಹಜವಾದ ಹಕ್ಕನ್ನು, ಸ್ವತಂತ್ರ ಧರ್ಮದ ಹಕ್ಕನ್ನು ಮನ್ನಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಸಮಾಜ. ಅದರಿಂದ
ಆ ಚರಿತ್ರೆಯ ನೋವನ್ನು ಕುರಿತು ಬರೀತಾರೆ ಮತ್ತು ವರ್ತಮಾನ ನೋವನ್ನು. ಇದನ್ನ ಮ್ಯಾಪಿಂಗ್ ಅಂತ ಕರಿತೀವಿ ನಾವು ರಿಸರ್ಚ್ ಅಲ್ಲಿ. ಎಲ್ಲೆಲ್ಲಿ ಹೋದ್ರು ಅಂತ ಹುಡ್ಕೊಂಡು ಹೋಗೋದು ಮ್ಯಾಪಿಂಗ್. ಗಾಂಧೀಜಿ ಎಲ್ಲೆಲ್ಲಿ ಹೋದ್ರು, ಅಂಬೇಡ್ಕರ್ ಎಲ್ಲೆಲ್ಲಿ ಹೋದ್ರು ಅಂತ ಅವ್ರು ಭೇಟಿ ಮಾಡಿದ ಹಳ್ಳಿಗಳಿಗೆಲ್ಲ ಒಂದು ಪ್ರವಾಸ ಮಾಡಿದ್ದೀನಿ ನಾನು. ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಏರಿಯಾ. ಅಂತ ಒಂದು ಹೊಸ ಸಂಶೋಧನಾ ಲೋಕದ ಮೇಲೆ ಅವರು ನಾವೆಲ್ ಬರ್ತಿದ್ದಾರೆ. ಆದ್ರೆ ನಮ್ಮೂರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಂಗೆ ದುಃಖ ಇದೆ. ನಮ್ಮೂರು ಅಕ್ಕನಾಗಮ್ಮನ ಊರು. ನನ್ನ ಮನೆ ಹತ್ತಿರ 1 ಕಿಲೋಮೀಟರ್ ದೂರದಲ್ಲಿ ಅಕ್ಕನಾಗಮ್ಮನ ಸಮಾಧಿ ಇದೆ. ಇಡೀ ಶರಣರು ಎಲ್ಲ ಸಮಾಧಿಗಳಿಗೆ ಹೋಗಿದ್ದಾರೆ, ನಮ್ಮೂರಿಗೆ ಬಂದಿಲ್ಲ. ಐ ವುಡ್ ಲೈಕ್ ಟು ಇನ್ವೈಟ್ ಹಿಮ್ ಟು ಮೈ ತರೀಕೆರೆ ಟು ವಿಸಿಟ್ ಅಕ್ಕನಾಗಮ್ಮ. ಚನ್ನಬಸವಣ್ಣನ ತಾಯಿಯ ಸಮಾಧಿ ನಮ್ಮೂರಲ್ಲಿದೆ, ಅಲ್ಲಿ ತಾವು ಬರ್ಬೇಕು ಅಂತ ಹೇಳಿ ನಾನು ಮಾಡ್ತೇನೆ. ಶ್ರಮ ಸಂಸ್ಕೃತಿ ಒಂದ್ಸಲ ಚೆನ್ನಾಗಿದೆ, ತಮಾಷೆ ಆಗಿದೆ, ತುಂಬಾ ತಮಾಷೆ ಇದೆ. ಫೀಸ್ ಕಡಿಮೆ ಮಾಡ್ಸಕ್ಕೆ ಮಠಕ್ಕೆ ಹೋಗಿರ್ತಾರೆ ಯಾವ್ದು ಸಿದ್ಧಗ. ಆ ಸ್ವಾಮೀಜಿ ಕಣದಲ್ಲಿ ಕಾಳು ತೂರ್ತಾ ಕೂತಿರ್ತಾರೆ. ನೋಡಿದ್ಕೊಳ್ಳಿ ಇವ್ರಿಗೆ ಅನಿಸ್ತದೆ, ಈ ಫೀಸ್ ಕಡಿಮೆ ಮಾಡೋದು ಬೇಡ ಈಗ. ಅವ್ರು ಹೋಗ್ರಿ ಬಡದ ಕುಂದ್ರಿ ಕಾಯ್ತೀನಿ ನಮ್ಗೆ ಅಂತ ಪಾಪ ಮುಸ್ಕ ಹಾಕೊಂಡು ನೋಡಿರ್ತಾರೆ. ಇಷ್ಟು ಕಷ್ಟಪಡೋ ಮನುಷ್ಯ, ಇಷ್ಟು ಶ್ರಮದಾಯಕವಾಗಿ ಮಕ್ಕಳನ್ನ ಇವರನ್ನು ಸಾಕಿದ ಎಲ್ಲ ಹಳೆಯ ಸ್ವಾಮೀಜಿ ಮೇಲೆ ಬರ್ತಿದ್ದಾರೆ ಅಲ್ವಾ. ಈಗ ಬಂಡಿ ಕಟ್ಕೊಂಡು ಹೇಗೆ ಭಿಕ್ಷೆ ಬೇಡಿ ಮಕ್ಕಳನ್ನು ಸಾಕಿದ್ರು. ಶಾಂತರಸರು ಇದೇ ಗೌರವ ಭಾವದಲ್ಲಿ ಪಟ್ಟದೇವ್ರ ಮೇಲೆ ಬರ್ದಿದ್ದಾರೆ. ಪಟ್ಟದೇವ್ರ ಮೇಲೆ ಬರ್ದಿದ್ದಾರೆ. ಹೊರಟೋಯ್ತು ಆ ಕಾಲ. ಬಡ ಮಕ್ಕಳಿಗೆ ಭಿಕ್ಷೆ ಬೇಡಿ ಸ್ವಾಮೀಜಿಗಳು ವಿದ್ಯೆಯನ್ನು ಕೊಟ್ಟಿದ್ದು, ಅನ್ನವನ್ನು ಕೊಟ್ಟಿದ್ದು. ಈಗ ಬಹುತೇಕ ಕೆಲವು ಮಠಗಳು ಕಾರ್ಪೊರೇಟ್. 1 ತಿಂಗಳಿಗೆ ಹುಡುಗರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ತಗೊಳ್ತಾ ಇದ್ರು. ಐದಕ್ಕಿ ಲಕ್ಕಮ್ಮನ ಫಿಲಾಸಫಿ ಅದು. ಇವಾಗ ನಮ್ಮ ಮಠಗಳು ಮೆಡಿಕಲ್ ಕಾಲೇಜ್ ಎಲ್ಲ ಪಡ್ಕೊಂಡು ಏನೇನಾಗಿವೆ ಅಂತ ನಮ್ಗೆ ಗೊತ್ತಿದೆ. ಇನ್ನೊಂದು ಕಾರ್ಪೊರೇಟ್ ಸಂಸ್ಥೆಗಳಾಗಿವೆ. ಸೊ ಈ ಶ್ರಮ ಸಂಸ್ಕೃತಿಯ ಬಗ್ಗೆ ಕೋರ್ಗಲ್ ಅವರು ಬಹಳ ಗೌರವದಿಂದ ಬರೆದಿದ್ದಾರೆ. ಸಂಶೋಧನಾ ಪ್ರಜ್ಞೆ ಮತ್ತು ಶ್ರಮ ಸಂಸ್ಕೃತಿ ಎರಡೂ ಒಟ್ಟಿಗೆ ಇವೆ ಅಂತ ಹೇಳಿ ನಾನು ಕೊನೆ 2 ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಇಡೀ ಪುಸ್ತಕದಲ್ಲಿ ಎಂಬೆಡೆಡ್ ಆಗಿ ಒಳಗಡೆ ರಕ್ತದ ಹಾಗೆ ಹರಿತಾ ಇರೋದು ದಲಿತ ಪ್ರಜ್ಞೆ, ಬಸವಣ್ಣನವರ ದಲಿತ ಪ್ರಜ್ಞೆ. ನಾನು ಈ ದಲಿತ ಶರಣರು ಇಲ್ಲದೆ ಹೋದ್ರೆ ನನ್ನ ನಾಯಕತ್ವ, ನನ್ನ ಫಿಲಾಸಫಿ, ನನ್ನ ಚಿಂತನೆ ಪೂರ್ಣ ಆಗೋದಿಲ್ಲ ಎಂಬ ಭಾವದಲ್ಲಿ ಬಸವಣ್ಣವ್ರು ಬರೀತಾರೆ. ಅವರ ಕಕ್ಕಯ್ಯ ನನ್ನ ಅಪ್ಪ ಅಂತ ಹೇಳ್ತೀನಿ, ಅಮ್ಮ ಅಂತ ಹೇಳ್ತೀನಿ. ಅವರ ಸಗಣಿ ಆರಿಸ್ಲಿಕ್ಕೆ ಹೋಗಿ ಆ ದಲಿತ ದಂಪತಿಗಳ ಮಕ್ಕಳು ಅಲ್ಲಿ ಹುಟ್ಟಿದವ್ ನಾನು ಅಂತ ಎಲ್ಲ ಹೇಳ್ಕೊಳ್ತಾರೆ. ಹಾಗೆ ಇದನ್ನ ಇಂಗ್ಲಿಷ್ನಲ್ಲಿ ಡಿಕಾಸ್ಟಿಫಿಕೇಶನ್ 2 ಆಯಾಮಗಳಿವೆ, 3 ಆಯಾಮಗಳಿವೆ. ಒಂದು ಎದುರಾಳಿಗಳ ವಿರುದ್ಧ ಎಸ್ಟಾಬ್ಲಿಷ್ ಆಗಿರೋ ಸ್ಥಾಪಿತವಾದ ವೈದಿಕ ಸಂಸ್ಕೃತಿ ವಿರುದ್ಧ ಮಾಡಿದ ಯುದ್ಧ, ವೇದಕ್ಕೆ ಹೊರೆ ಕಟ್ಟುವೆ. 2ನೇದು ತನಗಿಂತ ತಳಗೆ ಇರುವ ಈ ಸಮುದಾಯವು ನನ್ನದು ಎಂದು ಅಪ್ಪಿಕೊಳ್ಳುವ ಇನ್ನೊಂದು ಆಯಾಮ. ಈ 2 ಆಯಾಮಗಳು ಕೊರಗಲ್ ಅವರ ಚಿಂತನೆಯಲ್ಲಿ ಇಡೀ ಪುಸ್ತಕದಲ್ಲಿ ಡಂಬಳದ ಸೋಮಣ್ಣ ದಲಿತ ಅಂತ ಕಾಣ್ತದೆ. ಲಿಂಗಾಯತ. ಓಕೆ, ಫೈನ್. ಅಸ್ಪೃಶ್ಯತೆ ಹೇಗೆ ಮಠಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅವರು ಟೀಕೆ ಮಾಡ್ತಾರೆ. ನನ್ಗನ್ಸ್ತದೆ ಸಂವಿಧಾನದ ಒಂದು ಸೆಕ್ಯುಲರಿಸಂನ ಪ್ರಜ್ಞೆ, ಅಂಬೇಡ್ಕರ್ ಪ್ರಜ್ಞೆ, ದಲಿತರ ಬಗೆಗಿನ ಒಂದು ಅಪಾರವಾದ ಮಮಕಾರ, ಅವ್ರನ್ನ ಒಳಗೊಳ್ಳದೆ ನಾವು ಪೂರ್ಣ ಆಗೋದಿಲ್ಲ, ನಮ್ಮ ಡೆಮೋಕ್ರಸಿ ಪೂರ್ಣ ಆಗೋದಿಲ್ಲ, ಶರಣತತ್ವ ಪೂರ್ಣ ಆಗೋದಿಲ್ಲ ಅನ್ನೋ ಒಂದು ಪ್ರಜ್ಞೆ ಈ ಪುಸ್ತಕದಲ್ಲಿದೆ. ಅದಕ್ಕಾಗಿ ನನಗೆ ಇಷ್ಟ. ಮತ್ತು ವಿನೋದ ಪ್ರಜ್ಞೆ. ಯು ಕ್ಯಾನ್ ಎಂಜಾಯ್ ಹಿಸ್ ರೈಟಿಂಗ್ ವಿತ್ ಸ್ಮೈಲ್. ವಿನೋದ ಪ್ರಜ್ಞೆ ಅನ್ನೋದು ಓದುಗರನ್ನು ಅವರ ತುಟಿಯಲ್ಲಿ ನಗುವನ್ನು ಭರಿಸುವುದಕ್ಕೆ ಮಾಡಿದ ಒಂದು ಉಪಾಯ ಅಲ್ಲ. ವಿನೋದ ಪ್ರಜ್ಞೆ ಅನ್ನೋದು ಅಪ್ಪಟ ಮಾನವೀಯತೆಯ ಭಾಗ. ಕುಂಬಿಯವರಲ್ಲಿ, ದೇವನೂರವರಲ್ಲಿ, ತೇಜಸ್ವಿಯವರಲ್ಲಿ ಯಾಕೆ ಬರ್ತಾ ಇದೆ ವಿನೋದ? ವಿನೋದ ಇದ್ದಾಗ ನಾವು ಈ ಲೋಕ ಕಸ ಎಂದು ಭಾವಿಸಿದ ಸಂಗತಿಯಲ್ಲೂ ಜೀವನ ಹುಡುಕ್ತಾ ಇರ್ತೀವಿ. ವಿನೋದ ಪ್ರಜ್ಞೆಗೆ ಒಂದು ಫಿಲಾಸಫಿಕಲ್ ಆದ ಗುಣ ಇದೆ. ನಿಮ್ಗೆ ಸೆನ್ಸ್ ಆಫ್ ಹ್ಯೂಮರ್ ಇದ್ರೆ
ವಿನೋದ ಪ್ರಜ್ಞೆ ಇದ್ರೆ ನೀವು ಯಾವುದನ್ನು ತಿರಸ್ಕರಿಸೋದಿಲ್ಲ. ಈ ಬರಹದಲ್ಲಿರುವ ವಿನೋದ ಪ್ರಜ್ಞೆಯು ಜಗತ್ತು ತಿರಸ್ಕರಿಸಿದ ಸಂಗತಿಗಳಲ್ಲೂ ಜೀವಂತಿಕೆ ಇದೆ ಎಂದು ಹುಡುಕುವ ಒಂದು ದೃಷ್ಟಿಕೋನದ ಭಾಗವಾಗಿದೆ. ಹೀಗಾಗಿ ಅದು ಬರೀ ನಗುವಿನ ಪ್ರಶ್ನೆ ಅಲ್ಲ, ಹಾಸ್ಯದ ಪ್ರಶ್ನೆ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ದಟ್ ಇಸ್ ಹ್ಯೂಮನಿಸಂ. ಅಮಾಸ ಕಥೆ ಯಾಕೆ ಬರೀತಾರೆ? ಅಮಾಸಂಗೆ ಏನ ಸಮಾಜದಲ್ಲಿ ಅಸ್ತಿತ್ವ ಇದೆ. ಆದ್ರೆ ಇಡೀ ದೇವನೂರು ಕಥೆಗಳಲ್ಲಿ ಹಾಸ್ಯ ಅನ್ನೋದು ಒಂದು ಮಾನವೀಯತೆಯ ಭಾಗವಾಗಿ, ಹುಡುಕಾಟದ ಭಾಗವಾಗಿ ಇದೆ. ಸಣ್ಣದನ್ನು ಗಮನಿಸ್ತೀವಿ ನಾವು. ಹಾಸ್ಯ ಪ್ರಜ್ಞೆ ಇರೋದು ಸಣ್ಣದನ್ನು ಗಮನಿಸಿ ಅದರಲ್ಲಿ ಜೀವಂತಿಕೆಯನ್ನ ಹುಡುಕೋದು. ಮತ್ತು ಈ ಲೇಖಕ ಆ ಕಾರಣಕ್ಕಾಗಿ ದುಃಖಿತರ ಕಥೆಕಾರ. ಅಲ್ಲಿ ಸುಬ್ಬಿ ಅಂತ ಒಂದು ಕತೆ ಇದೆ. ಸುಬ್ಬಿ ಅಂತ, ಸುಬ್ಬಿ, ಮುರುಗನ್, ದೋಂಡಿ. ಸುಬ್ಬಿ ಏನು ಕಕ್ಕಸ್ ಕ್ಲೀನ್ ಮಾಡೋಳು ರಿಟೈರ್ಡ್ ಆಗಿ ಮುದುಕಿಯಾಗಿ ಕೋಲು ಹಿಡ್ಕೊಂಡು ಇವ್ರಿಗೆ ಹಾವೇರಿನಲ್ಲಿ ಕಾರ್ ಎದುರುಗಡೆ ಇವ್ರು ಬರುವಾಗ ಸಿಕ್ಬಿಡ್ತಾಳೆ. ಕಾರ್ ಅವಳೆ ಅಡ್ಡ ಆಗ್ತಾಳೆ. ಆ ಇಬ್ಬರು ಮುಖಾಮುಖಿ. ರಿಟೈರ್ಡ್ ಆಗಿ ಪೆನ್ಷನ್ ಬರ್ತಾ ಇದೆ, ಕಾರ್ ನಲ್ಲಿ ಬರ್ತಾ ಇದ್ದೀನಿ. ಆದ್ರೆ ಇವಳಿಗೆ ಪೆನ್ಷನ್ ಇಲ್ಲ, ಕೆಲ್ಸಾನು ಇಲ್ಲ, ಮುದುಕಿಯಾಗಿದ್ದಾಳೆ. ನಮ್ಮ ಕಾಲೇಜಿನ ಕಕ್ಕಸ್ ಕ್ಲೀನ್ ಮಾಡೋಳು ಮುಖಾಮುಖಿ ಆಗಿದ್ದಾಳೆ. ಆ ಎರಡು ವ್ಯಕ್ತಿಗಳ ಮುಖಾಮುಖಿ ಅಲ್ಲ, ಅದು ಎರಡು ವರ್ಗ ಪ್ರಜ್ಞೆಗಳ ಮುಖಾಮುಖಿ. ಅದು ಎರಡು ವರ್ಗಗಳ ಮುಖಾಮುಖಿ. ತಕ್ಷಣ ಇವ್ರಿಗೆ ಗಿಲ್ಟ್ ಶುರು ಆಗ್ತದೆ. ನಾವು ಎಷ್ಟು ಶೋಷಕರು ನಾವು. ನಾನು ಪ್ರೊಫೆಸರ್ ಆಗಿದ್ರಿಂದ ಇಷ್ಟೆಲ್ಲ ಅನುಭವಿಸ್ತಿದ್ದೇನೆ, ಅವಳು ಆ ಕೆಲಸ ಮಾಡಿ ಕೂಡ ಅವಳಿಗೆ ಏನೂ ಇಲ್ವಲ್ಲ ಅಂತ. ಹೀಗೆ ಭಾರತದ ಅನೇಕ ಸಾಮಾಜಿಕ ವೈರುಧ್ಯಗಳನ್ನು ತಮ್ಮ ಸಣ್ಣ ಸಣ್ಣ ಪ್ರಸಂಗಗಳಲ್ಲಿ ಹಿಡಿಯುವ ಕಲೆ ಕೋರ್ಗಲ್ ಅವ್ರಿಗೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಾಷೆ ಅಂತೂ ಬಿಡಿ, ನಮ್ಮ ಕೊಪ್ಪಳದ ಅತ್ಯಂತ ಜವಾರಿ ಭಾಷೆಯನ್ನ, ಸೊಗಡಿನ ಭಾಷೆಯನ್ನು ಅದ್ಭುತವಾಗಿ ಬಳಸಿದ್ದಾರೆ. ಮಾತ್ರ ಅಲ್ಲ, ಇಲ್ಲೊಂದು 5-6 ಭಾಷೆಗಳಿವೆ. ಹಾವೇರಿ ಭಾಷೆನೂ ಇದೆ. ಅವರು ನಿಪ್ಪಾಣಿಯಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿನ ಪಾತ್ರಗಳು ಹೆಂಗೆ ಮರಾಠಿ ಮಿಶ್ರಿತ ಕನ್ನಡವನ್ನು ಬಳಸ್ತಾರೆ ಅಂತಲೂ ಬಹಳ ಚೆನ್ನಾಗಿ ಬರೀತಾರೆ. ಅಲ್ಲಿ ಎಲ್ಲ ಕಡೆ ಕೊಪ್ಪಳ ಭಾಷೆ ತರೋದಿಲ್ಲ. ಮರಾಠಿ ಮನುಷ್ಯ ಮರಾಠಿ ಪ್ರಿನ್ಸಿಪಲ್ ಹೆಂಗ್ ಮಾತಾಡ್ತಾನೆ ಅದನ್ನು ತುಂಬಾ ಚೆನ್ನಾಗಿ ತರ್ತಾರೆ. ಒಂದು ಗ್ರಾಮೀಣ ಪ್ರಜ್ಞೆಯ ಸೊಗಸಾದ ಕನ್ನಡವನ್ನ, ಯು ಕ್ಯಾನ್ ಎಂಜಾಯ್ ದಿ ಕನ್ನಡ ಹಿಯರ್. ಒಂದು ಅದ್ಭುತವಾದ ಕನ್ನಡವನ್ನ ತರ್ತಾರೆ. ನನ್ನ ಹೆಸರು ಒಂದು 2 ಪ್ರಸಂಗಾವಧಿ ನಾನು ಮಾತನಾಡ್ತೇನೆ. ಒಂದು ಹಂಪವನ್ ಬಗ್ಗೆ ಇರುವ ಒಂದು ಭಾಗ. ಅದರಲ್ಲಿ ಹಂಪವನ್ ಬಗ್ಗೆ ಇವ್ರಿಗೆ ಏನೋ ಒಂದು ಪ್ರಕರಣ ಇದ್ದಂಗಿದೆ, ಸ್ವಲ್ಪ ತಪಾಸಣೆ ಮಾಡಿದ್ವಿ. ಗೆಳತಿ ಹಂಪವ ಅಂತ ಬರ್ತಿದ್ದಾರೆ. ಸಂಶೋಧನೆಗೆ ವಿಚಾರಣೆಗೆ ತಕ್ಕನಾದ ಪ್ರಕರಣ. ಆಕೆ ಬಹಳ ಚೆನ್ನಾಗಿದೆ. ಅದು ನೀರು ಡ್ಯಾಮ್ ಉದ್ಘಾಟನೆ ಮಾಡಕ್ಕೆ ವಿಮಾನದಲ್ಲಿ ಬರ್ತಾರೆ ಅಂತ ಇವರು ಸಂಜೆನೆ ಹೋಗಿ ಇಡೀ ರಾತ್ರಿಯಲ್ಲಿ ಮಲಗಿರ್ತಾರೆ ಹೆಲಿಪ್ಯಾಡ್ ಅಲ್ಲಿ. ಅವಳು ಬಂದಿದ್ದಾಳೆ. ಅವಳು ಎಲ್ರಿಗೂ ಕಾರ್ ಬಂದಾಗಲ್ಲ ಇವ್ರಿಗೆ ಕಾರ್ ಬಂದು ಎಬ್ರಿಸಿ ಅಂತ ಹಂಗ್ ಮಾಡಿ ಅವಳಿಗೆ ವಿಮಾನ ಬಂದಾಗ ಮಲಗ್ಬಿಡ್ತಾಳೆ. ಇವ್ರು ಅವಳು ಎಬ್ರಿಸಕ್ಕೆ ಅವ್ರಿಗೆ ವಿಮಾನ ನೋಡೋದೇ ಇಲ್ಲ. ಅವಳು ದೆಹಲಿ ವಿಮಾನದಲ್ಲಿ ಸಿಗ್ತಾಳೆ ಎಷ್ಟೋ ವರ್ಷಗಳಾದ್ಮೇಲೆ. ಆ ಭಾಗ ಹೋಗ್ತೇನೆ. ಹೌದು, ಒಬ್ಬ ಹೆಂಗಸು ತನ್ನ ಬ್ಯಾಗ್ಗಳನ್ನು ಹೇರಿದ ತಳ್ಳು ಗಾಡಿಯನ್ನು ದುಡುತ್ತಾ ನನ್ನನ್ನೇ ಹೊರಳಿ ನೋಡುತ್ತಾ ಹೊರಟಿದ್ದಳು. ಅವಳು ಯಾರೋ ಗುರುತಿನವಳೆಂದು ನನಗೂ ಅನ್ನುತ್ತಿತ್ತು, ಭಾಸವಾಗುತ್ತಿತ್ತು. ಆದ್ರೆ ನೆನಪಿನ ಅಂಗಳದಲ್ಲಿಯ ಶೆಲ್ಲುಗಳಲ್ಲಿ ಕೆಲವು ಸತ್ತು ಹೋಗಿದ್ದು ಅವಳು ಯಾರೆಂದು ನೆನಪಿಗೆ ಬರುತ್ತಿರಲಿಲ್ಲ. ಮುಖ ತುಂಬಾ ಪರಿಚಿತವೆನ್ನುತ್ತಿತ್ತು, ಆದ್ರೆ ಮರೆವಿಗಾಗಿ ನನಗೆ ಸಂಕಟವಾಗುತ್ತಿತ್ತು. ಸ್ವಲ್ಪ ದೂರ ಹೋಗಿ ಆಕೆ ಹೊರಳಿ ನಿಂತು ಒಂದು ನಗೆ ಚೆಲ್ಲಿದಳು. ಕೂಡಲೇ ಇರ್ಪಣ್ಣ ಎಂದಳು. ಚಿತ್ತ ಭಿತ್ತಿಯಲ್ಲಿದ್ದ ಸತ್ತ ಶೆಲ್ಲುಗಳೆಲ್ಲ ಎದ್ದು ಕುಂತವು. ಆ ಸಂಭಾಷಣೆ ಹಂಪವ ಅಲ್ಲ ಎಂದೆ. ನನ್ನ ಹತ್ರ ಬಂದು ನನ್ನ ಕೈ ಹಿಡಿದುಕೊಂಡು ಎಷ್ಟು ಸ್ವರ್ಗಿದ್ಯಲ್ಲ ಎಂದಳು. ಯಾವ ಜನ್ಮದ ಋಣವು ಕಣ್ಣು ತುಂಬಿದ್ದರು ತಡೆದು ನುಡಿದಳು. ಬಾಲ್ಯದ ಸಲುಗೆಯನ್ನು ಬಳಸಿಕೊಂಡು ಕೇಳಿದೆ, ಎಲ್ಲಿ ಹೋಗಿದ್ದೆ ಬೇ? ಮೊಮ್ಮಗಳು ಇಂಜಿನಿಯರ್ ಓದಿ ಅಮೆರಿಕದಾಗಿರ್ತಾಳ, ಆಕಿ ಬಾಣಂತನಕ್ ಹೋಗಿದ್ದೆ ಎಂದಳು. ಅಮೆರಿಕದಾಗ ಎಷ್ಟು ಮೋಟಾರ್ ಇದ್ದಾವೆ ಎಣಿಸ್ಕೊಂಡು ಬಂದಿಲ್ಲ? ಆಗ
ನೀನು ಮರ್ತಿಲ್ ನೀನ್ ಅದನ್ನ ಎಂದು ಛಟ್ ಎಂದು ಪ್ರೀತಿಯ ಏಟು ಕೊಟ್ಟಳು. ನನ್ನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಆತ ಹೋಗಿಬಿಟ್ನಪ್ಪ ಎಂದು ಅತ್ತಳು. ನನ್ನ ಕೈ ಒದ್ದೆಯಾಗಿತ್ತು. ಆಕೆಯ ಹೃದಯ ಹಗುರವಾಗಿತ್ತು. ಆಕೆಯನ್ನು ಕರೆದುಕೊಂಡು ಹೋಗಲು ಬಂದ ಯುವಕ ಕರೆದಿದ್ದರಿಂದ ಕಣ್ಣರಿಸಿಕೊಂಡು ಹೊರಟು ಹೋದಳು. ಇದೊಂದು ಎಸ್ಸೆ ಇದು, ಆದ್ರೆ ಅದ್ಭುತವಾದ ಕತೆ, ಸಣ್ಣ ಕತೆ, ಅದ್ಭುತವಾದ ಕತೆ ಅಂತ ಹೇಳಿ ನೀವು ಓದ್ಬೋದು. ಹೀಗೆ ಅನೇಕ ಪ್ರಸಂಗಗಳನ್ನು ನಾನು ಓದ್ಬೋದು. ಕೇವಲ ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಮನುಷ್ಯರಲ್ಲೂ ಒಂದು ಪ್ರೀತಿ ಅನ್ನೋದಿದೆ, ಎದೆಯಿಂದ ಇದಕ್ಕೆ ಹರಿತಾ ಇದೆ ಅನ್ನೋದನ್ನ ನಂಬಿಕೆ ಇಟ್ಟ ಲೇಖಕ ಮಾತ್ರ ಹೀಗೆ ಬರೆಯಬಲ್ಲ ಅಂತ ನಾನು ಭಾವಿಸಿದ್ದೇನೆ. ಇದಕ್ಕೆ ಕಾರಣ ಮನುಷ್ಯರ ಎದೆ ಒಳಗೆ ಹೊಕ್ಕಿ ನೋಡಿ ಅವರ ಒಳಗಡೆ ಭಾವನೆಯನ್ನು ಶೋಧಿಸುವ ಒಂದು ಗುಣ ಅವರಲ್ಲಿದೆ. ಜೀವಂತವಾದ ಸಂಭಾಷಣೆ, ಜೀವಂತವಾದ ಭಾಷೆ ಮತ್ತು ಮಾನವೀಯ ಮಿಡಿತ. ಆ ಚಿನ್ನ ಮೌಲಾನ ಪ್ರಸಂಗ ಅಂತೂ ಸರ್, ಚಿನ್ನ ಮೌಲಾನ ತಾವು ತಪ್ಪು ತಿಳ್ಕೊಂಡಿದ್ರಿ, ಅವ್ರು ತಮಿಳ್ನಾಡಿನವರು. ಸೊ ಈಸ್ ನಾಟ್ ಫ್ರಮ್ ಉತ್ತರ ಕರ್ನಾಟಕ, ಉತ್ತರ ಭಾರತ, ತಮಿಳ್ನಾಡು. ಇಲ್ಲ ಸರಿ. ಹಿರಿಯರೇ ಮತ್ತು ಸ್ನೇಹಿತರೆ, ನಾನು ಈ ಪುಸ್ತಕವನ್ನು ಬಹಳ ಕನ್ನಡದ ಒಳ್ಳೆಯ ಪುಸ್ತಕ ಅಂತ ಹೇಳಿ ಭಾವಿಸಿದ್ದೇನೆ ಮತ್ತು ಎಂಜಾಯ್ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಸಭೆಯ ಮೂಲಕ ಅವರಲ್ಲಿ ಏನ್ ಕೇಳಿಸ್ತೇನೆ, ದಯವಿಟ್ಟು ಆತ್ಮಕಥೆಯನ್ನು ಬರೀರಿ. ಇಂಥ ಎಷ್ಟೋ ಲೋಕ ಅರ್ಥ ಮಾಡಿಕೊಳ್ಳದ ಹೊರಗಡೆ ಬಿಟ್ಟ ಎಷ್ಟೋ ಜೀವಗಳು ಅದ್ರೊಳಗೆ ಬರಕ್ ಸಾಧ್ಯ ಇದೆ. ಮತ್ತು ಎಷ್ಟೋ ನಿಮ್ಮ ಅಕ್ಕನವ್ರಿಗೆ ಗೊತ್ತಿರೋದ್ರ ಗೆಳತಿಯರು ಅದ್ರಲ್ಲಿ ಬರಕ್ ಸಾಧ್ಯ. ದಯಮಾಡಿ ಆತ್ಮಕಥೆ ಬರೀರಿ, ಯಾಕಂದ್ರೆ ಅತ್ಯಂತ ಕನ್ನಡದ ಶ್ರೇಷ್ಠ ಆತ್ಮಕಥೆ ಬರೆದ ವ್ಯಕ್ತಿ ಇಲ್ಲಿದ್ದಾರೆ. ನಮಸ್ಕಾರ.